ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು 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 ಅಂತರ್ಜಾಲದಲ್ಲಿ ವಚನ ಪ್ರಪಂಚಕ್ಕೆ ಶರಣು ಶರಣು ಡಿಜಿಟಲ್ ಇಂಡಿಯಾದಂತೆ ಶರಣರ ತತ್ವವು ಶರಣು 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 ಎಂಬುದು ಜಾತಿ ಸೂಚಕ ಅಲ್ಲ ಶರಣು ಶರಣು ಎಂಬುದು ಜಾತಿ ಸೂಚಕ ಅಲ್ಲ ಶರಣು ನಮಸ್ಕಾರಕ್ಕಿಂತ ಅದು ಸಂಸ್ಕಾರಯುತವು ಶರಣು ಶರಣು ನಮಸ್ಕಾರಕ್ಕಿಂತ ಅದು ಸಂಸ್ಕಾರಯುತವು ಶರಣು 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 ಆ, ಶರಣು 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 ಎನಗೆ ನಿಮ್ಮ ನೆನಪಾದ ಹೃದಯ, ಎನಗೆ ನಿಮ್ಮ ಮನದಾದ ಸ್ತಮ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಪ್ರಾಣ ತಂದೆ. ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯನ್ನು ಕೈಯ ವದನದಲ್ಲಿ ಷಡಕ್ಷರಿಯ ಬರೆಯ ಕೋಟರ ಸಂಗಮದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ. ಬಸವಣ್ಣ ನಿಮ್ಮ ಅಂಗದಾಚಾರವನ್ನು ಎನಗೆ ಲಿಂಗ ಸಂಘವಾಯಿತಯ್ಯ. ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜನ್ಮ ಸಂಬಂಧವಾಯಿತಯ್ಯ. ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತಯ್ಯ. ಚಂದ್ರಮಲ್ಲಿಕಾರ್ಜುನಯ್ಯ ನಾನು ಸರಿತದ್ದು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎಂಬುದೆಂದು ತಾಣ ಸಂಗನ ಬಸವಣ್ಣ. ವಿಶ್ವಗುರು ಬಸವಣ್ಣನವರನ್ನು ಮನಪೂರ್ವಕವಾಗಿ ಭಕ್ತಿಯಿಂದ ಶರಣ ಸಮರ್ಪಿಸುತ್ತಿರುವ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರ ವಚನವನ್ನು ಸ್ಮರಿಸುತ್ತಾ ಶರಣರ ಬಲವೆಂಬೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಬಸವ ಕಲ್ಯಾಣದ ಪೂಜ್ಯ ಗುರುಗಳಾದ ಕಲ್ಯಾಣ ಮಹಾಮುನಿಯ ಗುಣತೀರ್ಥವಾಡಿಯ ಗುರುಗಳಾದ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಶರಣೆ ಕಾಲಮಾದೇವಿ ಉತ್ಸವ ಹಾಗೂ 4ನೇ ಶರಣ ಸಮಾಗಮ ಕಾರ್ಯಕ್ರಮವನ್ನು ಭಕ್ತಿದಾಯಕವಾಗಿ ಆಯೋಜಿಸಿ ನಮ್ಮೆಲ್ಲರನ್ನು ಬಸವ ಕಲ್ಯಾಣದಲ್ಲಿ ಒಟ್ಟುಗೂಡಿಸಿರುವ ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಿರ್ವಹಿಸಿದಂತಹ ಪೂಜ್ಯ ಗುರುಗಳಾದ ಶ್ರೀಮನ್ ನಿರಂಜನ ಶಿವಾನಂದ ಸ್ವಾಮೀಜಿ ಗುರುಬಸವ ವಿರಕ್ತಮಠ ಮೈಸೂರು ಇವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಪೂಜ್ಯ ಗುರುಗಳಾದ ಶ್ರೀ ನಿಜುಂಡ ಪ್ರಭು ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಮತ್ತು ಕೂಡಲೇ ಇವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ನಿರ್ವಹಿಸಿದಂತಹ ಎಲ್ಲ ಅರಸರ ಮೂರ್ತಿಗಳ ಶರಣಾರ್ಥಿಗಳನ್ನ ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ತಮ್ಮ ಅಂತರಾತ್ಮಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಧ್ಯಕ್ಷೀಯ ನಡೆಯನ್ನ ಸದ್ಗುರು ಬಸವಪ್ರಭು ಸ್ವಾಮೀಜಿಗಳು ನಮಗೆ ಕೊಟ್ಟಿದ್ದಾರೆ. ಆದರೆ ಇದು ಹಸಿವಿನ ಸಮಯ.
ಹಸಿವಿನ ಸಮಯದಲ್ಲೂ ಕೂಡ ಶರಣ ವಚನವನ್ನ ಬರಬೇಕು. ಹಸಿವೆಂಬ ಎಂಬಾವು ಬಸುರ ಮತ್ತು ಹಿಡಿದರೆ ವಿಷವೇತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನ್ನೆತ್ತಿ ವಿಷಮ ತಿರುಗಾವಲಲ್ಲಿ ಆತನೇ ಮಾಡುವ ಕಾರಣ ರಾಮನಾಥ ಅಂತ ಹೇಳಿದ್ದಾರೆ. ಆದುದರಿಂದ ನಾವು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇದು ದಾಂಪತ್ಯ ಶರಣಧರ್ಮ ಸಮಾವೇಶ ಆಗಿರುವುದರಿಂದ ದಂಪತಿಗಳ ಬಗ್ಗೆ ವಚನವನ್ನ ಹೇಳಿ ನಮ್ಮ ಅಧ್ಯಕ್ಷೀಯ ನುಡಿಗೆ ವಿರಾಮವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೇಡರ ದಾಸಿಮಯ್ಯ ಹೇಳ್ತಾರೆ, ಬಂಧುದ ನರಿದು ಬಳಸುವುದು, ಬಂಧುದ ಪರಿಣಾಮಿಸಿ, ಬಂಧು ಬಳಗವ ಮರೆಸುವುದು, ತುಕ್ಕಲಿಯ ತಂದು ಬದುಕಿದನು ಕಾರಣ ಅಂತ ಹೇಳ್ತಾರೆ. ಹಾಗೆ ನಾವು ಮೈಸೂರಿನಲ್ಲಿ ಜನಿಸಿದ್ರು ಕೂಡ ಬಸವ ಕಲ್ಯಾಣದವರೆಗೆ ನಮ್ಮನ್ನ ಈ ವಚನ ಸಾಹಿತ್ಯ ಕರ್ಕೊಂಡು ಬರುತ್ತೆ. ಯಾಕಂದ್ರೆ ಈ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದರೆ ಎಷ್ಟೊಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಯಾಕಂದ್ರೆ ಈ ವಚನ ಸಾಹಿತ್ಯವನ್ನ ನಾವು ಹೇಳ್ತಾ ಇದ್ರೆ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಬಾಯಲ್ಲಿ ಸದ್ಭಾವ ಬರುತ್ತೆ, ಬಾಯಲ್ಲಿ ಸವಿ ಮಾತುಗಳು ಬರುತ್ತೆ. ಆದ್ದರಿಂದ ಇಂತಹ ವಚನ ಸಾಹಿತ್ಯವನ್ನು ನಾವು ನಂಬಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಒಂದು ಕವಿತೆಯನ್ನು ಹೇಳಿ ನಾನು ಈ ಒಂದು ನುಡಿಗೆ ವಿರಾಮವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಆದರ್ಶ ದಾಂಪತ್ಯ ಕವಿತೆ, ದಂಪತಿಗಳೆಲ್ಲರೂ ಕೂಡ ಇದನ್ನ ಹಕ್ಕೊಳ್ಬೇಕು. ಈಗಾಗ ಕಳೆದ ವರ್ಷ ನಮ್ಮನ್ನ ಅನುಭವ ಮೆಗಾಸಿಟಿ ವತಿಯಿಂದ ಅಲ್ಲಮ ಪ್ರಭು ದಂಪತಿಗಳು ನಮ್ಮನ್ನ ಕರೆಸಿ 1 ವರ್ಷದ ಹಿಂದೆ ನಮಗೆ ಗೌರವವನ್ನ ಸಲ್ಲಿಸಿದ್ರು. ಈಗ ಇದೇ ಬಸವ ಕಲ್ಯಾಣದಲ್ಲಿ ಗುಣಾತೀರ್ಥವಾಡಿಯ ಮುಖಾಂತರ ಪೂಜ್ಯ ಸದ್ಗುರು ಸ್ವಾಮೀಜಿಗಳು ವರದಾನಿ ಶರಣೆ ದಾನಮ್ಮ ದೇವಿ ಪ್ರಶಸ್ತಿಯನ್ನ, ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಒಂದು ಕರ್ತವ್ಯವನ್ನು ಇರಿಸಿದ್ದಾರೆ. ಅವರು ಕೊಟ್ಟಿರುವಂತಹ ಪ್ರಶಸ್ತಿಗೆ ಅವರ ಹೆಸರನ್ನ ಉಳಿಸಿ ಬಸವಾದಿ ಪ್ರಮಥರ ಕೆಲಸವನ್ನ ಮತ್ತಷ್ಟು ವೇಗವಾಗಿ ನಾವು ಮಾಡಿ ಈ ಒಂದು ಬಸವ ವಿಸ್ತರಣೆಯನ್ನ ಹೆಚ್ಚು ಮಾಡಿ ಅವರ ಹೆಸರನ್ನ ನಾವು ಉಳಿಸ್ತೇವೆ ಅಂತ ಈ ಮೂಲಕ ನಾವು ಈ ಒಂದು ವೇದಿಕೆ ಮುಖಾಂತರ ಆಶ್ವಾಸನೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಆ ಕವಿತೆ ದಯಮಾಡಿ ಕೇಳಿ. ಕವಿತೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ವಚನವನ್ನ ನಾವು ಜೀವನದಲ್ಲಿ ಪಾಲಿಸಬೇಕು. ಅದು ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾವಂತೆ ಹೆಂಡತಿ ದಂಪತಿ ಏಕಭಾವವಾಗಿ ನಿಂತರೆ ಗುಹೇಶ್ವರನಿಂದಕ್ಕೆ ಅರ್ಪಿತವಾಗಿ ಸಜ್ಜನವಚನ. ಈ ವಚನದ ಅರ್ಥ ಬಹಳ ಸುಲಭವಾಗಿದೆ. 2 ಕಣ್ಣುಗಳನ್ನು ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ನೋಡಿದ್ರೆ ಯಾವುದೇ ಒಂದು ನೋಟ ಒಂದು ಸ್ಪಷ್ಟತೆಯನ್ನ ತೆಗೆದುಕೊಳ್ಳುವುದಿಲ್ಲ. ಆದರೆ 2 ಕಣ್ಣನ್ನು ಒಂದೇ ದಿಕ್ಕಿನಲ್ಲಿ ನಾವು ನೋಡಿದಾಗ ಏನಾಗುತ್ತೆ, ಆ ನೋಟ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಹಾಗೆ ದಂಪತಿಗಳು ಇಬ್ಬರು ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವುದಾದರೂ ಕೂಡ ಒಂದಾಗಿ ಒಂದೇ ಭಾವದಿಂದ ಆ ಕೆಲಸವನ್ನ ಅವರು ಮಾಡಿದ್ರೆ ಜೀವನದಲ್ಲಿ ಅವರಿಗೆ ಯಶಸ್ಸು ಖಂಡಿತ ಸಿಗುತ್ತೆ. ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತಾರೆ. ಅದಕ್ಕಾಗಿ 2 ಕಡೆಗಳು ಹೇಗೆ ಒಂದೊಂದೆಡೆ ನೋಡಬೇಕು, ಹಾಗೆ ಇಬ್ಬರು ಒಂದಾಗಿ ನಡೆದರೆ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಈ ಒಂದು ಕವಿತೆಯನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇನೆ. ಈ ದಾಂಪತ್ಯ ಯಾಗದಲ್ಲಿ ಎನ್ನ ಕೈ ಹಿಡಿದವರು ಹಿಡಿದ ಕೈ ಬಿಡದವರು ನೀವಲ್ಲವೇ, ನನ್ನ ರಸ ನೀವಲ್ಲವೇ. ಹಬ್ಬಗಳು ಬಂದಾಗ ಹೊಸ ಬಟ್ಟೆ ನಿಮಗಿರಲಿ ಇಲ್ಲದಿರಲಿ, ನಾ ಹಳೆ ಸೀರೆ ಉಟ್ಟಾಗ ಪೆಟ್ಟು ಬೀಳುತ್ತೆಂದವರು, ಸಾಕು ಬೀಳುತ್ತೆಂದವರು ನೀವಲ್ಲವೇ, ನನ್ನ ರಸ ನೀವಲ್ಲವೇ. ಮತ್ತೆ ನಾನು ಹೊರಟಾಗ ಬಾಗಿಲ ಬಳಿ ಬಂದವರು ಬೇಗ ಬಾ ಎಂದವರು ನೀವಲ್ಲವೇ, ಬೇಗ ಬಾ ಎಂದವರು ನೀವಲ್ಲವೇ, ನೀವಲ್ಲವೇ ಎಂದರೆ ನೀವಲ್ಲವೇ. ಮತ್ತೆ ಹೋಗುಗಳ ಮಾಡುತ್ತಾ ಮನೆಯೊಳಗೆ ನೀವಿಲ್ಲ, ಬಳೆಗಳ ಸತ್ತಿಲ್ಲ, ಬಾಗಿಲಲ್ಲಿ ಯಾರು ಕಾಣುತ್ತಿಲ್ಲ, ಹಾಗೆ ಬಾಯಿಗೆ ರುಚಿ ಇಲ್ಲ. ಬೇಗ ಬಾ ಎಂದವರು ನೀವಲ್ಲವೇ, ನನ್ನ ರಸ ನೀವಲ್ಲವೇ. ಇದನ್ನ 70 ವರ್ಷದ ಹುಟ್ಟೆ ತನ್ನ ಗಂಡನನ್ನ ಕುರಿತು ಹೇಳುವಂಥದ್ದು. ಆಗ 90 ವರ್ಷದ ವೃದ್ಧ ಹೇಳ್ತಾರೆ, ಬೇರಿಲ್ಲದೆ ಮರವಿಲ್ಲ, ಮರವಿಲ್ಲದೆ ಹೂವಿಲ್ಲ, ಹೂವಿಲ್ಲದೆ ಹಣ್ಣೆಲ್ಲಿದೆ, ನೀರಿಲ್ಲದ ಮನೆ ಯಾರಿಗೆ ಬೇಕಾದರೆ. ಎಂತಹ ಹೃದಯ ಸ್ಪರ್ಶಿ ಮಾತು. ಮನೆಯೊಳಗೆ ಬಂದವಳೆ, ಮನೆ ಯಾಕೆ ಆದವಳೆ, ಮನದೊಳಗೆ ಇದ್ದವಳೆ, ನೀನಲ್ಲವೇ ನನ್ನ ರಸಿ, ನೀನಲ್ಲವೇ ಬಡತನ ಸಿರಿತನ, ಕಷ್ಟ ನಷ್ಟಗಳಲ್ಲಿ
ನನ್ನ ಜೊತೆ ಬಂದವಳು, ಜೊತೆಯಾಗಿ ನಿಂತವಳು, ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಕೊನೆಗೆ ಆ ವೃದ್ಧ ಹೇಳುವಂತಹ ಮಾತು ಎಂತ ರೋಮಾಂಚನವನ್ನ ಕೊಡುತ್ತಿದ್ರೆ, ವೃದ್ಧಾಪ್ಯ ಬಂದಾಗ, ಆರೋಗ್ಯ ಹೋದಾಗ, ಹಣವೆಲ್ಲ ಸವೆದಾಗ, ಆದಾಯ ಇಳದಾಗ, ಬಂಧುಗಳು ಬರದಾಗ, ಮಕ್ಕಳು ಮರದಾಗ, ನಾ ಒಳಗೆ ಹತ್ತಾಗ, ಬಳಿ ಬಂದು ನಿಂತವಳು, ಮರುಗತಿ ಎಂದವಳು, ಕಣ್ಣೀರ ಕರೆದವಳು, ಯಾರಿರಲಿ ಇರಲಿರಲಿ ನಾನಿಲ್ಲವೇ ನಿಮ್ಮ ಜೊತೆ ಎಂದವಳು, ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಇದು ನಮ್ಮ ಶರಣ ಸಂಸ್ಕೃತಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾ ದಂಪತಿಗಳು ಈ ಒಂದು ಭಾವವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ಪ್ರತಿಯೊಂದು ಮನೆಯೂ ಕೂಡ ಒಂದು ವಿಶೇಷವಾಗುತ್ತೆ. ಅದಕ್ಕೆ ದಾನಮ್ಮ ದೇವಿಯವರೇ ಒಂದು ಉದಾಹರಣೆ. ದಾನಮ್ಮ ದೇವಿಯವರಿಗೆ ವಿವಾಹ ಮಾಡಿದಾಗ ಅವರ ತಂದೆ ಭವ್ಯವಾದ ಬಟ್ಟೆ ಮತ್ತು ಶೋಭಿಸುವಂತಹ ಆಭರಣವನ್ನು ಕೊಡಲಿಕ್ಕೆ ಹೋಗ್ತಾರೆ. ಕೊಡಲಿಕ್ಕೆ ಹೋದಾಗ ಆ ದಾನಮ್ಮ ದೇವಿ ಹೇಳ್ತಾರೆ, ಅಪ್ಪ ನನಗೆ ಆಭರಣ ಬೇಕಾಗಿಲ್ಲ, ನನಗೆ ಬಟ್ಟೆ ಬೇಕಾಗಿಲ್ಲ, ನಿನ್ನಲ್ಲಿರುವಂತಹ ಭಕ್ತಿ, ನಿಮ್ಮಲ್ಲಿರುವಂತಹ ತಾಯಿ ನಿಷ್ಠೆಯನ್ನ ದಾನವಾಗಿಟ್ಟು ಅದನ್ನ ತೆಗೆದುಕೊಂಡು ಹೋಗಿ ನಾವು ಹೋಗುವಂತಹ ಮನೆಯಲ್ಲಿ ದಾಸೋಹದ ದೀಪವನ್ನ ಬೆಳೆಸ್ತೇವೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಗೆ ಬಂದು ಅವ್ರ ಮನೆಯಲ್ಲೇ ಮಹಾನವಿಯನ್ನಾಗಿ ಮಾಡಿಕೊಂಡು ಅವರು ವಿಶೇಷವಾದಂತಹ ಪ್ರಭೆಯನ್ನ ಬೆಳೀತಾರೆ. ಅಂತಹ ವಿಶೇಷವಾದ ಪ್ರಭೆಯನ್ನ ತೋರಿಸಿ ನಮ್ಮ ಪೂಜ್ಯ ಸತ್ರು ಬಸವಪ್ರಭು ಸ್ವಾಮೀಜಿಗಳನ್ನು ಈ ಒಂದು ಉತ್ಸವವನ್ನು ಮಾಡುವುದರ ಮುಖಾಂತರ 4ನೇ ಶರಣ ಸಮಾಗಮ ಮಾಡುವುದರ ಮುಖಾಂತರ 770 ಅಮರ ಗಣಗಳನ್ನು ಒಬ್ಬರಾದಂತಹ ದಾನಮ್ಮ ದೇವಿಯವರ ಒಂದು ಚರಿತ್ರೆಯನ್ನ ಇಡೀ ವಿಶ್ವಕ್ಕೆ ಕಲ್ಪಿಸುತ್ತಿರುವಂತಹ ಪೂಜ್ಯ ಸದ್ಗುರುಗಳಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಸಮಯದ ಸಮಯದಲ್ಲೂ ಕೂಡ ನಿಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಲು ಅವಕಾಶ ಮಾಡಿಕೊಂಡಂತಹ ವೇದಿಕೆಗೆ ಮತ್ತು ಆಲಿಸಿದಂತಹ ಎಲ್ಲ ತಮ್ಮೆಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮ ಅಧ್ಯಕ್ಷೀಯರಿಗೆ